ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ಫೀವರ್ ಯಾರಾಗ್ತಾರೆ? HY ಮೇಟಿ ಉತ್ತರಾಧಿಕಾರಿ. ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ಫೀವರ್ ಯಾರಾಗ್ತಾರೆ? HY ಮೇಟಿ ಉತ್ತರಾಧಿಕಾರಿ. ಕಾಂಗ್ರೆಸ್ನಿಂದ ಯಾರು ಸ್ಪರ್ಧೆ ಮಾಡಬಹುದು? ಬಿಜೆಪಿಯಿಂದ ಕಣಕ್ಕೆ ಯಾರು ಇಳಿಬಹುದು? ಬೈ ಎಲೆಕ್ಷನ್ ರಾಜಕೀಯ ಲೆಕ್ಕಾಚಾರಗಳು ಏನೇನು ಹಾಗಾದ್ರೆ? ಇದು ಅಶ್ವವೇಗ ನ್ಯೂಸ್ ಬಿಗ್ ಎಕ್ಸ್ಕ್ಲೂಸಿವ್. ಇನ್ನು ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ಫೀವರ್ ಜೋರಾಗಿದೆ. ಯಾಕೆಂತಂದ್ರೆ ಇನ್ನು ಬಾಗಲಕೋಟೆ ಮತಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದಂತಹ HY ಮೇಟಿ ಅವರು ನಿಧನರಾಗಿದ್ದಾರೆ. ಹಾಗಾಗಿ ಅಲ್ಲಿ ಬೈ ಎಲೆಕ್ಷನ್ ಅನ್ನ ಮಾಡಲಾಗ್ತದೆ. ಸದ್ಯಕ್ಕೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡಲಾಗ್ತಾ ಇದೆ. ಹಾಗಾಗಿ ಯಾರಾಗಬಹುದು HY ಮೇಟಿ ಅವರ ಉತ್ತರಾಧಿಕಾರಿ ಎಂಬ ಕುತೂಹಲ ಕೂಡ ಮೂಡ್ತಾ ಇದೆ. ಇನ್ನು ಕಾಂಗ್ರೆಸ್ನಿಂದ ಸದ್ಯಕ್ಕೆ ಯಾರು ಸ್ಪರ್ಧೆ ಮಾಡಬಹುದು ಅನ್ನೋದು ಕೂಡ ಸದ್ಯಕ್ಕೆ ಮುಂದಿರುವಂತಹ ಪ್ರಶ್ನೆ. ಯಾಕೆಂತಂದ್ರೆ ಈಗ ಕಾಂಗ್ರೆಸ್ನಿಂದ ಒಬ್ಬ ಸ್ಪರ್ಧೆಯನ್ನ ನಿಲ್ಲಿಸಲೇಬೇಕಾಗಿದೆ, ಅದು ಕೂಡ ಪ್ರಬಲ ಸ್ಪರ್ಧಿ. HY ಮೇಟಿ ಅವರ ಸ್ಥಾನವನ್ನು ತುಂಬಬೇಕು ಅಂತಂದ್ರೆ ಬಹಳ ಕಷ್ಟ. ಹಾಗಾಗಿ ಯಾರನ್ನ ಇಳಿಸಬೇಕು ಅನ್ನೋ ಲೆಕ್ಕಾಚಾರಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಬೈ ಎಲೆಕ್ಷನ್ ರಾಜಕೀಯ ಲೆಕ್ಕಾಚಾರಗಳು ಬಹಳ ನಡೀತಾ ಇದೆ. ಇದು ಅಶ್ವವೇಗ ನ್ಯೂಸ್ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇನ್ನು HY ಮೇಟಿ ಅವರ ಸ್ಥಾನಕ್ಕೆ ಈಗ ಬೇರೆಯವರು ಅಂದರೆ ಪ್ರಬಲ ಅಭ್ಯರ್ಥಿಯನ್ನು ಹಾಕಲೇಬೇಕಿದೆ ಕಾಂಗ್ರೆಸ್. ಈಗ ಅಲ್ಲಿ ಯಾರನ್ನಾದರೂ ಒಬ್ಬರನ್ನ ಪ್ರಬಲ ಅಭ್ಯರ್ಥಿಯನ್ನು ಹಾಕಿದ್ರಷ್ಟೇ ಈ ಒಂದು ಎಲೆಕ್ಷನಲ್ಲಿ ಗೆಲ್ಲಕ್ಕೆ ಸಾಧ್ಯ. ಏಪ್ರಿಲ್ನಲ್ಲಿ ಬಾಗಲಕೋಟೆ ಕ್ಷೇತ್ರಕ್ಕೆ ಉಪಚುನಾವಣೆ. ಬಾಗಲಕೋಟೆ ರಾಜಕೀಯ ವಲಯದಲ್ಲಿ ಚರ್ಚೆ ಕೂಡ ಶುರು ಆಗಿದೆ. HY ಮೇಟಿ ಕುಟುಂಬಕ್ಕೆ ಕಾಂಗ್ರೆಸ್ ಟಿಕೆಟ್ ಫಿಕ್ಸ್. HY ಮೇಟಿ ಪುತ್ರ ಉಮೇಶ್ ಮೇಟಿಗೆ ಟಿಕೆಟ್ ಖಚಿತ. ಅತ್ತ ಬಿಜೆಪಿಯಿಂದ ವೀರಣ್ಣ ಚರಂತಿಮಠಗೆ ಟಿಕೆಟ್ ಫಿಕ್ಸ್. ಅನುಕಂಪದ ಅಲೆಯಲ್ಲಿ ಕಾಂಗ್ರೆಸ್ ಪಕ್ಷವೇ ಗೆಲ್ಲಬಹುದು ಅಂತ ಹೇಳಲಾಗ್ತಿದೆ. ಅಲ್ಲದೆ ಇರೋದು 2 ವರ್ಷ, ಅದಕ್ಕೆ ಗುದ್ದಾಟ ಯಾಕೆ? ಹೀಗಂತ ಭಾವಿಸಿದ್ರೆ ಬಿಜೆಪಿ ಕಾಂಗ್ರೆಸ್ ಲೋಕಲ್ ಲೀಡರ್ಸ್. ಹೀಗಾಗಿ ಬೈ ಎಲೆಕ್ಷನ್ ಕಡೆ ಇಂಟ್ರೆಸ್ಟ್ ತೋರಿಸದ ರಾಜಕಾರಣಿಗಳು. ಆದರೆ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿ ಚರಂತಿಮಠ ಮಾತ್ರ ಸುಮ್ಮನಿಲ್ಲ. ಸ್ವದೇಶಿ ಜಾಗೃತ ಅಭಿಯಾನದ ನೆಪದಲ್ಲಿ ಪರೋಕ್ಷವಾಗಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಏಪ್ರಿಲ್ನಲ್ಲಿ ಬಾಗಲಕೋಟೆ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಯುವ ಸಾಧ್ಯತೆ ಇದೆ. ಯಾಕೆಂತಂದ್ರೆ ಈಗ ಒಂದು ಸ್ಥಾನ ಖಾಲಿ ಆಗಿದೆ ಅಂತ ಅಂದರೆ 6 ತಿಂಗಳಲ್ಲಿ ಆ ಒಂದು ಸ್ಥಾನಕ್ಕೆ ಉಪಚುನಾವಣೆಯನ್ನು ಮಾಡಲೇಬೇಕಾಗಿದೆ. HY ಮೇಟಿ ಅವರು ನಿಧನರಾಗಿರುವ ಹಿನ್ನೆಲೆ ಆ ಒಂದು ಸ್ಥಾನಕ್ಕೆ ಈಗ ಉಪಚುನಾವಣೆಯನ್ನು ಮಾಡಲೇಬೇಕಾಗಿರೋದ್ರಿಂದ ಒಂದು ಕಡೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇನ್ನು HY ಮೇಟಿ ಪುತ್ರ ಉಮೇಶ್ ಮೇಟಿಗೆ ಟಿಕೆಟ್ ಖಚಿತ ಅಂತ ಹೇಳಲಾಗ್ತಾ ಇದೆ. ಯಾಕೆಂತಂದ್ರೆ ಅನುಕಂಪದ ಅಲೆ ಇರೋದ್ರಿಂದ ಗೆಲ್ಲುವ ಸಾಧ್ಯತೆ ಕೂಡ ಇದೆ. ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಸದ್ಯಕ್ಕೆ ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ಫೀವರ್ ಜೋರಾಗಿದೆ. ಏನಾಗ್ತಾ ಇದೆ ಬಾಗಲಕೋಟೆ ಈಗ ಸದ್ಯಕ್ಕೆ ಎಲೆಕ್ಷನ್ಗೆ ಯಾವ ರೀತಿ ಸಿದ್ಧತೆ ಆಗ್ತಾ ಇದೆ? ಸಾಹಿತ್ಯ ಏನು ಅಂದ್ರೆ ಈ ಬಾಗಲಕೋಟೆ ಮತಕ್ಷೇತ್ರದ ಶಾಸಕರಿದ್ದ ಸಂದರ್ಭದಲ್ಲಿ ಏನು HY ಮೇಟಿ ಅವರು ನಿಧನ ಹೊಂದಿದ ನಂತರ ಈಗೇನು ಬೈ ಎಲೆಕ್ಷನ್ ಕಾವು ಜೋರಾಗ್ತಾ ಇದೆ. ಯಾಕೆಂದ್ರೆ ಏಪ್ರಿಲ್ ಅಥವಾ ಮೇದಲ್ಲಿ ಬೈ ಎಲೆಕ್ಷನ್ ಆಗುವಂತ ಸಾಧ್ಯತೆಗಳಿದೆ. ಈ ನೆಲೆಯಲ್ಲಿ ಈಗಾಗಲೇ ಕಾಂಗ್ರೆಸ್ ಹಾಗೂ ಬಿಜೆಪಿ ಏನು ಒಂದು ಪಕ್ಷಗಳ ಮಧ್ಯೆ ಬೈ ಎಲೆಕ್ಷನ್ ಬಗ್ಗೆ ಒಂದು ಹವಾ ಜೋರಾಗಿದೆ. ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದ ಏನೊಂದು ಆಕಾಂಕ್ಷಿ ಇದ್ದಾರೆ, ಅವರು HY ಮೇಟಿ ಅವರ ಪುತ್ರ ಉಮೇಶ್ ಮೇಟಿ ಅಂತಿದ್ದಾರೆ. ಅವ್ರಿಗೆ ಹೆಚ್ಚು ಏನು ಒತ್ತಡ ಬರ್ತಾ ಇದೆ ಅಂತ ಅಂದ್ರೆ ಅವ್ರಿಗೆ ಟಿಕೆಟ್ ಕೊಡಬೇಕು ಅನ್ನೋದು ಒಂದು ಮಾತು ಕೇಳಿ ಬರ್ತಾ ಇದೆ. ಯಾಕೆಂದ್ರೆ ಅವ್ರ ಪುತ್ರ ಈಗಾಗಲೇ ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಜನರ ಸಂಪರ್ಕ ಹೊಂದಿದ್ದಾರೆ ಮತ್ತು ಅವ್ರ ತಂದೆ ಇದ್ದಾಗ ಗ್ರಾಮೀಣ ಭಾಗದ ಕೆಲಸ ಕಾರ್ಯಗಳನ್ನು ಮಾಡುವ ಮೂಲಕ ಅವರು ರಾಜಕೀಯದಲ್ಲಿ ತಮ್ಮದೇ ಒಂದು ಛಾಪು ಬೆಳೆಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಉಮೇಶ್ ಮೇಟಿ ಅವರಿಗೆ ಕೊಡಬೇಕಂತ ಒಂದು ಹೈಕಮಾಂಡ್ ನಿರ್ಧಾರ ಮಾಡಿದೆ. ಅಂದ್ರೆ ಇಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏನ್ ಹೇಳ್ತಾರೆ ಅದು ಫೈನಲ್ ಆಗುವ ಸಾಧ್ಯತೆ ಇದೆ. ಹೀಗಾಗಿ ಮುಖ್ಯಮಂತ್ರಿ ಆಪ್ತರಾಗಿರುವಂತಹ ಮೇಟಿ ಅವರ ಕುಟುಂಬಕ್ಕೆ ನೀಡಬೇಕು. ಮತ್ತೆ ಅದ್ರ ಜೊತೆಗೆ ಅನುಕಂಪ ಆಧಾರದಿಂದಾಗಿ ಮತ್ತೆ ಈ ಕ್ಷೇತ್ರ ಕಾಂಗ್ರೆಸ್ ಪಕ್ಷಕ್ಕೆ ಉಳಿಯುತ್ತದೆ ಅನ್ನೋ ದೃಷ್ಟಿಯಿಂದ ಅದ್ರ ಜೊತೆಗೆ ಏನು ಮೇಟಿ ಅವರ ಆಪ್ತರಿಂದ ಮೇಟಿ ಅವ್ರಿಗೂ ಏನು ಸಿದ್ದರಾಮಯ್ಯ ಅವ್ರಿಗೂ ಒಂದು ಬಲ ಇರುವ ಕಾರಣದಿಂದ ಈ ಕ್ಷೇತ್ರ ಉಳಿಸಿಕೊಳ್ಳುವಂತ ಪ್ರಯತ್ನ ಮಾಡಿದ್ದಾರೆ. ಹೀಗಾಗಿ ಮೇಟಿ ಕುಟುಂಬಕ್ಕೆ ಕೊಡುವಂತ ಗ್ಯಾರಂಟಿ ಇದೆ. ಈ ಮಧ್ಯೆ ಏನು ಬಿಜೆಪಿ ಪಕ್ಷದಲ್ಲಿದ್ದಾರೆ, ಬಿಜೆಪಿ ಪಕ್ಷ ಮಾಜಿ ಶಾಸಕರಾಗಿರುವಂತಹ ವೀರಣ್ಣ ಚರಂತಿಮಠ ಇದ್ದಾರೆ. ಅವರು ಈಗಾಗಲೇ ಈ ಹಿಂದೆ 2 ಬಾರಿ ಸ್ಪರ್ಧೆ ಮಾಡಿದ್ರು. ಒಮ್ಮೆ ಜಯಗೊಂಡಿದ್ರು, ಇನ್ನೊಮ್ಮೆ ಏನು ಸೋಲುಕೊಂಡಿದ್ರು. ಹೀಗಾಗಿ ಮತ್ತೆ ಅವ್ರಿಗೆ ಕೊಡಬೇಕಂತ ಒಂದು ಬಿಜೆಪಿ ಪಕ್ಷಕ್ಕೆ ಒಂದು ನಿರ್ಣಯ ಮಾಡಿದೆ. ಯಾಕೆಂದ್ರೆ ಈಗಾಗಲೇ ಇದು 2 ವರ್ಷದ ಅವಧಿ ಇರುವುದರಿಂದ ಬಿಜೆಪಿ ಪಕ್ಷದಲ್ಲಿ ಯಾರು ಹೆಚ್ಚು ಉತ್ಸಾಹ ತೋರಿಸ್ತಾ ಇಲ್ಲ.
ಮತ್ತು ಏನು ಸಂಪನ್ಮೂಲ ಕ್ರೋಢೀಕರಣ ಮಾಡಬೇಕಾಗುತ್ತದೆ. ಈ ಹಿನ್ನೆಲೆಯಲ್ಲಿ 2 ವರ್ಷಕ್ಕೆ ಯಾಕೆ ಅಷ್ಟು ಇದು ಮಾಡುವುದರ ಉದ್ದೇಶದಿಂದ ಬಿಜೆಪಿಯಲ್ಲಿ ಸಹ ಸ್ವಲ್ಪ ನಿರಾಕ್ಷತೆ ತೋರುವುದರಿಂದ ಬಿಜೆಪಿಯ ಹಿಂದಿನ ಶಾಸಕರು ಏನಿದ್ದಾರೆ ವೀರಣ್ಣ ಚರಂತಿಮಠ ಅವ್ರಿಗೆ ಆಗುವಂತ ಲಕ್ಷಣಗಳು ಕಂಡು ಬರ್ತದೆ. ಹೀಗಾಗಿ ಇದು ಹೆಚ್ಚು ಪೈಪೋಟಿ ಇಲ್ಲಾದರೂ ಸಹ ತೆರೆಮರೆಯಲ್ಲಿ ಮಾತ್ರ ರಾಜಕೀಯ ಕಸರತ್ತು ಜೋರಾಗಿ ನಡೆಯುತ್ತಿದೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ.